ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ದೇವಿ ಮಾಹಾತ್ಮೆ ಶ್ರವಣ ಯಜ್ಞದಲ್ಲಿ ಪ್ರಥಮ ಚರಿತ್ರೆಯನ್ನು ಮುಗಿಸಿ ಈಗ ದ್ವಿತೀಯ ಚರಿತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ದ್ವಿತೀಯ ಚರಿತ್ರೆಗೆ ಮಹಾಲಕ್ಷ್ಮಿಯೇ ದೇವತೆ, ವಿಷ್ಣುವೇ ಋಷಿ ಅಂತ ಹೇಳಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಅಕ್ಷಸೃಕ್ ಪರಶುಂ ಗದೇಶು ಕುಲಿಶಂ ಪದ್ಮಂ ಧನುಹು ಕುಂಡಿಕಾಂ ದಂಡಂ ಶಕ್ತಿಮಸಿಂ ಚ ಚರ್ಮ ಜಲಜಂ ಘಂಟಾಂ ಸುರಾಭಾಜನಂ ಶೂಲಂ ಪಾಶ ಸುದರ್ಶನೇ ಚ ದಧತೀಂ ಹಸ್ತೈ ಪ್ರವಾಲಾ ಪ್ರಭಾಂ ಸೇವೆ ಸೈರಿಭಮರ್ಧನೀಂ ಇಹ ಮಹಾಲಕ್ಷ್ಮೀಂ ಸರೋಜಸ್ಥಿತಾಂ ಅಂತ ಧ್ಯಾನ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಆರಂಭ ಮಾಡ್ತಾ ಇದ್ದಾರೆ. ಸುಮೇಧ ಮಹರ್ಷಿ ಸುರಥ ಹಾಗೂ ಸಮಾಧಿಯರಿಗೆ ನಿಮಗಾಗಿ ಆ ದೇವಿಯ ಮತ್ತೊಂದು ಆವಿರ್ಭಾವದ ಕಥೆಯನ್ನು ಹೇಳುತ್ತಿದ್ದೇನೆ ಕೇಳಿ ಅಂತ ಮುಂದುವರೆದು ಮಧ್ಯಮ ಚರಿತ್ರೆಯನ್ನು ಆರಂಭ ಮಾಡ್ತಾರೆ. ಈ ಮಧ್ಯಮ ಚರಿತ್ರೆ ಮಹಿಷಾಸುರನನ್ನು ಸಂಹಾರ ಮಾಡುವ ಚರಿತ್ರೆ. ಆದರೆ ದೇವಿ ಮಾಹಾತ್ಮೆಯಲ್ಲಿ ಅಂದರೆ ದುರ್ಗಾ ಸಪ್ತಶತಿಯಲ್ಲಿ ದೇವತೆಗಳು ಆತನಿಂದ ಪೀಡಿತರಾಗಿ ಪರಿಹಾರ ಕೇಳಲಿಕ್ಕಾಗಿ ಮಹಾವಿಷ್ಣುವನ್ನು ಪರಮೇಶ್ವರನ್ನು ಕೇಳಲಿಕ್ಕಾಗಿ ಬಂದರು ಅಂತ ನೇರವಾಗಿ ಆರಂಭ ಮಾಡುತ್ತಾರೆ. ಹಾಗಾಗಿ ಈ ಗ್ರಂಥದಲ್ಲಿ ಈ ಮಹಿಷಾಸುರನ ಹಿನ್ನೆಲೆ ಇಲ್ಲ. ಆದರೆ ದೇವಿ ಭಾಗವತದಲ್ಲಿ ತುಂಬ ಸವಿಸ್ತಾರವಾಗಿ ವ್ಯಾಸ ಭಗವಾನರು ಅದನ್ನು ವರ್ಣನೆ ಮಾಡಿದ್ದಾರೆ. ನಾವು ಅದನ್ನು ತಿಳಿದುಕೊಂಡು ಈ ಚರಿತ್ರೆಯನ್ನು ಮುಂದುವರಿಸೋಣ ಅಂತ ಹೇಳ್ತಾ, ಕಶ್ಯಪ ಮಹರ್ಷಿಗಳಿಗೆ ಅನೇಕ ಜನ ಪತ್ನಿಯರಿದ್ದರು. ಅದರಲ್ಲಿ ಒಬ್ಬಳು ಧನು ಅಂತ ಹೇಳಿ. ಈ ಧನು ಅನ್ನುವಂಥವಳಿಗೆ ಇಬ್ಬರು ಮಕ್ಕಳಿದ್ದರು, ಪ್ರಧಾನವಾಗಿ ರಂಭಾಸುರ ಹಾಗೂ ಕರಂಭಾಸುರ ಅಂತ. ಇವರಿಬ್ಬರನ್ನು ಕರೆದು ತಾಯಿ ಹೇಳ್ತಾಳೆ, ನೀವು ಅಖಂಡವಾದ ತಪಸ್ಸನ್ನು ಮಾಡಿ ತ್ರಿಲೋಕ ವಿಜಯಿಯಾಗಬಹುದಾದಂಥ ಒಬ್ಬ ಶ್ರೇಷ್ಠನಾದ ಮಗನನ್ನು ಪಡೆದು ಬನ್ನಿ. ಈ ದೇವತೆಗಳ ಸೊಕ್ಕನ್ನು ಅಡಗಿಸುವಂಥ ಒಬ್ಬ ತ್ರಿಲೋಕ ವಿಜಯಿಯನ್ನ ಮಗನನ್ನಾಗಿ ಪಡೆದು ಬನ್ನಿ ಹೋಗಿ ಅಂತ ಹೇಳಿ ತಾಯಿ ಹೇಳಿ ಕಳಿಸ್ತಾಳೆ. ಈ ಕರಂಭಾಸುರ ಮಂದಾಕಿನಿ ನದಿಯ ನೀರಿನಲ್ಲಿ ಕುತ್ತಿಗೆ ತನಕ ಮುಳುಗಿ ತಪಸ್ಸನ್ನ ಆಚರಿಸಲು ಪ್ರಾರಂಭ ಮಾಡಿದ. ರಂಭಾಸುರ ಪಂಚಾಗ್ನಿಗಳ ಮಧ್ಯದಲ್ಲಿ ಕುಳಿತು ಅಖಂಡವಾದ ತಪಸ್ಸನ್ನು ಮಾಡಲು ಪ್ರಾರಂಭ ಮಾಡ್ತಾನೆ. ಸ್ವಲ್ಪ ಕಾಲವಾದ ಮೇಲೆ ದೇವರಾಜನಿಗೆ ವಿಚಾರ ತಿಳಿದು ನೀರಿನಲ್ಲಿ ತಪಸ್ಸನ್ನು ಮಾಡುತ್ತಿದ್ದಂತಹ ಕರಂಭಾಸುರನನ್ನ ತಾನು ದೊಡ್ಡದಾದ ಮೊಸುಳೆಯ ರೂಪವನ್ನು ಧರಿಸಿ ಸಾಯಿಸಿಬಿಡ್ತಾನೆ. ಇದನ್ನು ಕಂಡಂಥ ರಂಭಾಸುರ ಮಹಾ ದುಃಖಿತನಾದ ಆ ಅಗ್ನಿಹೋತ್ರದಲ್ಲಿ ತಾನೂ ಸಹ ತನ್ನ ತಲೆಯನ್ನು ಕತ್ತರಿಸಿಕೊಂಡು ಬಿಡುತ್ತೇನೆ, ನನ್ನ ಸಹೋದರನ ಸಂಗಡ ನಾನು ಸತ್ತು ಹೋಗ್ತೇನೆ ಅಂತ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗ್ತಾನೆ. ಈ ಪಂಚಾಗ್ನಿಗಳ ಮಧ್ಯದಲ್ಲಿ ಹೀಗೆ ಮಾಡುತ್ತಿರುವಾಗ ಅಲ್ಲಿಂದ ಅಗ್ನಿದೇವ ಆವಿರ್ಭವಿಸಿ ಬರ್ತಾನೆ. ಆತನ ಆ ಆತ್ಮಹತ್ಯೆಯ ಕೃತ್ಯವನ್ನು ತಡೆದು ಹೇಳ್ತಾನೆ, ಅಯ್ಯ, ಆತ್ಮಹತ್ಯೆ ಮಹಾಪಾಪ, ಹಾಗೆ ಮಾಡಬೇಡ. ನಿನ್ನ ಸಹೋದರನ ಆಯುಷ್ ಪ್ರಮಾಣವೇ ಅಷ್ಟಿತ್ತು, ಅವನು ಹೋದ. ಈಗ ನೀನು ಬಹಳ ದುಃಖಿತನಾಗಿತ್ತಿರುವೆಯಾದ ಕಾರಣ ಆತನ ಒಂದು ಶಕ್ತಿಯನ್ನ, ಆತ್ಮವನ್ನ ನಿನ್ನಲ್ಲಿ ಲಯ ಮಾಡ್ತಾ ಇದ್ದೇನೆ. ಕೇಳು, ನಿನಗೆ ಯಾವ ವರ ಬೇಕೋ ಕೇಳು, ನಾನು ನಿನಗದನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿ ಆತನನ್ನ ಸಂತೈಸ್ತಾನೆ. ಆಗ ರಂಭಾಸುರ ಹೇಳಿದ, ತ್ರೈಲೋಕ್ಯ ವಿಜಯೀ ಪುತ್ರ ಸ್ಯಾನಃ ಪರಬಲಾರ್ಧನಃ ಅಜೇಯ ಸರ್ವದಾ ಸಸ್ಯಾತ್ ದೇವ ದಾನವ ಮಾನವೈಹಿ. ತ್ರಿಲೋಕದ ಅಧಿಪತಿಯಾಗಬೇಕು, ಅಜೇಯನಾಗಿರಬೇಕು, ತ್ರಿಲೋಕ ವಿಜಯಿಯಾಗಬೇಕು, ಕಾಮರೂಪಿಯಾಗಿರಬೇಕು, ಮಹಾವೀರ್ಯವಂತನು, ಸರ್ವಲೋಕಗಳಿಂದ ವಂದಿತನಾಗಿರಬಹುದಾದಂಥ, ಜಗತ್ತನ್ನ ತಲ್ಲಣಗೊಳಿಸಬಲ್ಲಂಥ ಒಬ್ಬ ಶ್ರೇಷ್ಠನಾದ ಒಬ್ಬ ಮಗನನ್ನ ನನಗೆ ಕರುಣಿಸು ಅಂತ ಹೇಳಿ ಅಗ್ನಿಯನ್ನ ಕೇಳಿಕೊಂಡ. ಅಗ್ನಿದೇವ ಯೋಚಿಸಿ ತಥಾಸ್ತು ಅಂದ. ಆದರೆ ಒಂದು ಕಟ್ಟಳೆಯನ್ನಿಟ್ಟನಂತೆ. ನೋಡಯ್ಯ, ನೀನು ಇಲ್ಲಿಂದ ಹೋಗುವಾಗ ಯಾವ ಸ್ತ್ರೀಯಲ್ಲಿ ನಿನಗೆ ಕಾಮೋದ್ರೇಕ ಉಂಟಾಗುತ್ತೋ ಅವಳನ್ನೇ ನೀನು ವಿವಾಹವಾಗುವೆ.
ಮತ್ತೆ ಅವಳು ಯಾವ ರೂಪದಲ್ಲಿ ಇರ್ತಾಳೋ ಅವಳಂತೆಯೇ ಒಬ್ಬ ಮಗ ಹುಟ್ಟಿ ಬರ್ತಾನೆ. ಈಗೆಲ್ಲ ಯಾವ ಗುಣಲಕ್ಷಣಗಳನ್ನು ಕೇಳಿದೆ ಅದೆಲ್ಲ ಅವನಲ್ಲಿ ಇರುತ್ತೆ ಅಂತ ಹೇಳಿ ಕಳಿಸಿದ. ಜೊತೆಗೆ ನಿನ್ನಲ್ಲಿ ಆ ಕರಂಭನ ಆತ್ಮವನ್ನು ಸೇರಿಸಿನಾದ ಕಾರಣ ನಿನ್ನಿಂದ 2 ಮಕ್ಕಳು ಹುಟ್ಟಿ ಬರ್ತಾರೆ ಅಂತ ಹೇಳಿ ಅನುಗ್ರಹ ಮಾಡಿ ಕಳಿಸ್ತಾನೆ. ಇಲ್ಲಿಂದ ರಂಭಾಸುರ ಹೊರಟ ದೂರ ದೂರ ಸಾಗುತ್ತಾ ಯಕ್ಷ ಪರ್ವತವನ್ನು ಸೇರ್ತಾನೆ. ಅಲ್ಲಿ ಯಕ್ಷ, ರಾಕ್ಷಸ, ಅಪ್ಸರ ಸ್ತ್ರೀಯರನ್ನು ನೋಡಿ ಅವನಿಗೆ ಯಾವುದೇ ವಿಧವಾದಂತಹ ಸಂತೋಷವಾಗುವುದಿಲ್ಲ. ಅವರೆಲ್ಲರೂ ಬಹಳ ಸುಂದರರಾಗಿದ್ದಾರೆ. ಸುಂದರಿಯರಾದಂಥ ಅಪ್ಸರಸರೇ ಮೊದಲಾದ ಯಕ್ಷ ಸ್ತ್ರೀಯರನ್ನು ಕಂಡಾಗ ಮೋಹ ಉಂಟಾಗಲಿಲ್ಲ. ಆದರೆ ಮುಂದೆ ಸಾಗುತ್ತಿದ್ದ ಅವನಿಗೆ ಒಂದು ಎಮ್ಮೆಯ ಮೇಲೆ ಮೋಹ ಉಂಟಾಯಿತಂತೆ. ಯಕ್ಷಲೋಕದಲ್ಲಿ ಎಮ್ಮೆ ಇತ್ತು ಅಂತ. ಆ ಎಮ್ಮೆಯ ಮೇಲೆ ಅತ್ಯಂತ ಮೋಹಭರಿತನಾದ ಈ ರಂಭಾಸುರ, ಆಹಾ ಎಷ್ಟು ಸುಂದರವಾಗಿದೆ ಈ ಮಹಿಷಿ, ಈ ಮಹಿಷಿಯನ್ನ ನನ್ನ ಪಟ್ಟದ ಮಹಿಷಿಯನ್ನಾಗಿಸಿಕೊಳ್ಳುತ್ತೇನೆ ಅಂತ ಹೇಳಿ ಮುಂದೆ ಬಂದು ಕೇಳ್ತಾ ಇದ್ದಾನೆ, ನೀನು ನನ್ನನ್ನು ಮದುವೆಯಾಗು ಅಂತ. ಆ ಮಹಿಷಿ ಒಂದು ಷರತ್ತನ್ನು ಹಾಕಿದಳಂತೆ, ನಮ್ಮ ಜಾತಿಯಂತೆ ನೀನು ಬಂದರೆ, ಅಂದ್ರೆ ಏನರ್ಥ, ನೀನು ಕೋಣವಾಗಿ ಬಂದರೆ ಮಾತ್ರ ನಾನು ನಿನ್ನನ್ನು ವಿವಾಹವಾಗ್ತೇನೆ ಅಂತ ಒಂದು ಕಟ್ಟಳೆಯನ್ನಿಟ್ಟಂತೆ. ಒಪ್ಪಿದಂತಹ ಮೋಹಿತನಾದಂತಹ ರಂಭಾಸುರ ತಾನು ಕೋಣನ ಮಹಿಷನ ವೇಷವನ್ನು ಧಾರಣೆ ಮಾಡಿಕೊಂಡು ಮದುವೆಯಾದ. ಕಾಲ ಕಳೆಯಿತು, ತುಂಬು ಗರ್ಭಿಣಿಯಾದಳು ಈ ಸ್ತ್ರೀ ಮಹಿಷಿ. ಹೀಗೆ ಸಂಚಾರ ಮಾಡುತ್ತಾ ಮಾಡುತ್ತಾ ಪಾತಾಳ ಲೋಕಕ್ಕೆ ಕರೆತರ್ತಾ ಇದ್ದಾನೆ ರಂಭಾಸುರ ಈ ಎಮ್ಮೆಯನ್ನ, ಅಂದರೆ ತನ್ನ ಹೆಂಡತಿಯನ್ನ. ಹಾಗೆ ಬರುವಂತಹ ಮಾರ್ಗದಲ್ಲಿ ಅಲ್ಲೊಂದು ಬಲಿಷ್ಠವಾದಂತಹ ಕೋಣ ಈ ಗರ್ಭಧರಿಸಿದ ಎಮ್ಮೆಯನ್ನ ಕಂಡು ವ್ಯಾಮೋಹಿತವಾಗಿ ಅದರ ಮೇಲೆ ಬಿತ್ತು. ರಂಭಾಸುರನು ಮಹಾಕೋಪಿಷ್ಠನಾಗಿ ತಾನೂ ಒಂದು ಮಹಿಷನ ರೂಪವನ್ನು ಧರಿಸಿ ಅದರೊಟ್ಟಿಗೆ ಸೆಣಸಾಡಿದ. ಆದರೆ ಆ ಪಾತಾಳ ಲೋಕದ ಕೋಣ ರಂಭಾಸುರನನ್ನು ಕೊಂದು ಹಾಕಿತು. ಇದನ್ನ ಕಂಡಂಥ ಆ ಎಮ್ಮೆಯು ಮಹಾ ದುಃಖದಿಂದಲೂ ಭಯದಿಂದಲೂ ಓಡಿ ಓಡಿ ಮತ್ತೆ ಯಕ್ಷಲೋಕಕ್ಕೆ ಬಂದಿತು. ಆ ಭಯದಿಂದ ಬರುವಂತಹ ಎಮ್ಮೆಯನ್ನು ಕಂಡಂತಹ ಯಕ್ಷರು ಓಡಿಸಿಕೊಂಡು ಬರುತ್ತಿರುವಂತಹ ಕೋಣವನ್ನು ನೋಡಿ ಬಾಣ ಬಿಟ್ಟು ಸಂಹಾರ ಮಾಡ್ತಾರೆ. ಆಗ ಈ ಎಮ್ಮೆ, ಇನ್ನು ನಾನು ಬದುಕಿರೋದಿಲ್ಲ, ನನಗಾಗಿ ಈತ ಪಾಪ ತನ್ನ ಮಾನವ ರೂಪವನ್ನು ಬಿಟ್ಟು ಕೋಣನ ರೂಪವನ್ನು ಧರಿಸಿ ನನ್ನ ಮೇಲೆ ಅತೀವವಾದ ಪ್ರೇಮವನ್ನು ತೋರಿಸ್ತಾ ಅನುರಾಗದಿಂದ ಬದುಕ್ತಾ ಇದ್ದ, ಹೀಗಾಗಿ ಅವನನ್ನು ಬಿಟ್ಟು ನಾನು ಇನ್ನು ಇರೋದಿಲ್ಲ. ದಯಮಾಡಿ ಯಕ್ಷರೇ, ನನ್ನ ಗಂಡನ ಚಿತೆಗೆ ನೀವು ಅಗ್ನಿಸ್ಪರ್ಶ ಮಾಡಿ ನಾನು ಸಹಗಮನ ಮಾಡಿಬಿಡುತ್ತೇನೆ ಅಂತ ಹೇಳಿ ಎಲ್ಲರನ್ನ ಪ್ರಾರ್ಥನೆ ಮಾಡಿಕೊಂಡ್ಲು. ಚಿತೆ ಸಿದ್ಧವಾಯಿತು. ರಂಭಾಸುರನನ್ನ ಚಿತೆಯಲ್ಲಿಟ್ಟು ಅಗ್ನಿಸ್ಪರ್ಶ ಮಾಡಿದರು. ಆಗ ಈ ಚಿತಾಗ್ನಿಗೆ ಗರ್ಭಿಣಿ ಸ್ತ್ರೀ ಹಾರುವಾಗ, ಸಹಗಮನ ಮಾಡುವಾಗ ಆ ಅಗ್ನಿಯಲ್ಲಿ ಹಾರುವ ಸಂದರ್ಭದಲ್ಲಿ ಆಕೆಗೆ ಗರ್ಭಸ್ರಾವವಾಯಿತು ಅಂತ. ಆಕೆಯಿಂದ 2 ಮಕ್ಕಳು ಹುಟ್ಟಿದರು ಅಂತ. ಒಬ್ಬ ನೆಲದ ಮೇಲೆ ಬಿದ್ದ, ಮತ್ತೊಬ್ಬ ಯಕ್ಷರ ಕೈಯನ್ನು ಸೇರಿದಂತೆ ಎಗರಿ. ಈ ನೆಲದ ಮೇಲೆ ಬಿದ್ದನಲ್ಲ, ಅವನು ಮಹಿಷ ರೂಪದಿಂದ ಹುಟ್ಟಿದ. ಹಾಗಾಗಿ ಅವನಿಗೆ ಮಹಿಷಾಸುರ ಅಂತ ಹೆಸರಾಯಿತು. ಆ ಯಕ್ಷರ ಕೈಯನ್ನು ಸೇರಿದಂತಹ ಶಿಶುವಿನ ದೇಹದಿಂದ ಈ ರೋಮಗಳಿಂದ ರಕ್ತಸ್ರಾವವಾಗಲು ಆರಂಭವಾಯಿತಂತೆ. ರಕ್ತದ ಬೀಜಗಳು ಹುಟ್ಟುವಂತೆ ಹುಟ್ಟುತ್ತಿತ್ತು. ಹಾಗಾಗಿ ಅವನಿಗೆ ರಕ್ತ ಬೀಜ ಅಂತ ಹೆಸರಾಯಿತು ಅಂತ. ಹೀಗೆ ರಂಭಾ ಕರಂಭರ ಆತ್ಮದಿಂದ ಈ ಸಹೋದರರು ಹುಟ್ಟಿದರು, ಅಗ್ನಿಯ ಒಂದು ಆಶೀರ್ವಾದದಂತೆ ಅಂತ. ಇನ್ನು ಇದರಲ್ಲಿ ರಕ್ತ ಬೀಜ ಮುಂದಿನ ಉತ್ತಮ ಚರಿತ್ರೆಯಲ್ಲಿ ಬರ್ತಾನೆ. ಅಲ್ಲಿ ತನಕ ಅವನು ಒಂದು ಕಡೆ ಇರಲಿ, ನೋಡೋಣ ಆತನ ವಿಚಾರವನ್ನು ಆಮೇಲೆ. ಆದರೆ ಪ್ರಸ್ತುತ ಈ ಮಹಿಷಾಸುರನ ತಂದೆ ಅಗ್ನಿಯಿಂದ ಕೇಳಿದಂತಹ ವರಬಲದ ಪ್ರಭಾವದಿಂದಾಗಿ ಮಹಾಬಲಿಷ್ಠನಾದ, ಕಾಮರೂಪಿಯಾದ, ಅವಧ್ಯನಾಗಬೇಕು, ಅಜೇಯನಾಗಬೇಕು, ಅಮರನಾಗಬೇಕು ಅಂತ ಬ್ರಹ್ಮನಲ್ಲಿ ಕಠಿಣವಾದ ತಪಸ್ಸನ್ನು ಮಾಡಿ ಕೇಳಿಕೊಂಡ ವರಗಳನ್ನು. ಬ್ರಹ್ಮ ಹೇಳಿದ, ಅಯ್ಯ ನೀನು ಅಮರನಾಗು ಅಂತ ಹೇಳಿ ನಾನು ವರವನ್ನು ಕೊಡಲು ಸಾಧ್ಯವಿಲ್ಲ. ಏಕೆಂದರೆ ನನಗೂ ಸಹ ಒಂದಲ್ಲ ಒಂದು ಅಂತ್ಯ ಅಂತ ಇದ್ದೇ ಇದೆ. ಹೀಗಾಗಿ
ನೀನು ನಿನ್ನ ಮರಣವನ್ನು ಯಾವುದರಾದ ಅಡ್ಡಿಯನ್ನು ಇಟ್ಟುಕೊಂಡು ಹೀಗೆ ಬರಲಿ ಅಂತ ಕೇಳ್ಕೋ ಅಂತಂದ. ಅವನು ಹೇಳಿದ, ನನಗೆ ಯಾವ ಪುರುಷನಿಂದಲೂ ಮರಣ ಬರಬಾರದು. ಸೃಷ್ಟಿಯಲ್ಲಿ ಯಾವುದೇ ಪುರುಷ ಪ್ರಾಣಿಯಿಂದ ನನಗೆ ಮರಣ ಬರಬಾರದು. ಅದು ದೇವತೆಗಳಾಗಿರಬಹುದು, ಯಕ್ಷ ಕಿನ್ನರ ಕಿಂಪುರುಷ, ಅಂತೂ ಪುರುಷ ಅನ್ನುವಂಥದ್ದು ಯಾವುದರಿಂದಲೂ ಮರಣ ಬರಬಾರದು. ಆದರೆ ಅಯೋನಿಜಳಾದ ತನ್ನಿಂದ ತಾನೇ ಆವಿರ್ಭವಿಸಿ ಬಂದಂಥ ಕನ್ಯಾ ಸ್ತ್ರೀಯಿಂದ, ಒಬ್ಬ ಅಬಲೆಯಿಂದ ನನಗೆ ಮರಣ ಬರುವಂತಾಗಲಿ ಅಂತ ಕೇಳಿಕೊಂಡನಂತೆ. ಬ್ರಹ್ಮ ನಗುತ್ತಾ ತಥಾಸ್ತು ಅಂತ ಹೇಳಿ ಅಂತರ್ಧಾನನಾದ. ಈ ರಾಕ್ಷಸರೆಲ್ಲರೂ ಬಹಳ ದೊಡ್ಡ ದೊಡ್ಡ ಇಂಜಿನಿಯರ್ಗಳು ಅಂತ ಕಾಣುತ್ತೆ. ಏಕೆಂದರೆ ಇಂತಹ ದೇವತೆಗಳು ಹೀಗೆ ಬರಬೇಕು ಅಂತ ಹೇಳಿ ಡಿಸೈನ್ ಅಂತ ಹೇಳ್ತಾರಲ್ಲ, ಡಿಸೈನ್ ಮಾಡಿ ಕೇಳಿಕೊಂಡವರು ಅಂತ. ತಾರಕಾಸುರ ನನಗೆ ಶಿವಪುತ್ರನಿಂದ ಮರಣ ಬರಲಿ ಅಂತ ಕೇಳಿದ್ದರಿಂದಲವೇ ಸುಬ್ರಹ್ಮಣ್ಯ ಸ್ವಾಮಿ ಅವತಾರ. ಹಿರಣ್ಯಕಶಿಪು ಕೇಳಿಕೊಂಡಿದ್ದು ಹೇಗಿತ್ತು? ಎಲ್ಲ ದ್ವಂದ್ವವಾಗಿತ್ತು. ಹಗಲು ರಾತ್ರಿ, ಮನುಷ್ಯ ಪ್ರಾಣಿ, ಆಯುಧವಲ್ಲದ್ದು, ಮೇಲೆ ಕೆಳಗಡೆ, ಒಳಗಡೆ ಹೊರಗಡೆ, ಏನೇನೋ ಬುದ್ಧಿವಂತಿಕೆಯಿಂದ ಕೇಳಿದ. ಅದೆಲ್ಲಕ್ಕೂ ಮೀರಿದಂತಹ ತತ್ವವಾಗಿ ಭಗವಂತ ನರಸಿಂಹನಾಗಿ ಪ್ರಕಟನಾದ. ಹೀಗಾಗಿ ಈ ರಾಕ್ಷಸರೆಲ್ಲರೂ ಒಂದು ರೀತಿಯಲ್ಲಿ ಇಂಜಿನಿಯರ್ಗಳು, ಆ ದೇವತೆ ಹೀಗೆ ಬರಬೇಕು ಅಂತ ಡಿಸೈನ್ ಮಾಡಿದವರು ಅಂತ ಕಾಣುತ್ತೆ. ಹೀಗೆ ಈ ಮಹಿಷಾಸುರ ಲೋಕಾಲೋಕಗಳನ್ನು ತಲ್ಲಣಗೊಳಿಸಿ ಧರ್ಮ ವಿರೋಧ ಕಾರ್ಯವನ್ನು ಮಾಡುತ್ತಾ, ವೇದಗಳನ್ನು ವಿರೋಧ ಮಾಡುತ್ತಾ, ಯಾಗ ಯಜ್ಞಾದಿಗಳನ್ನು ಹಾಳು ಮಾಡುತ್ತಾ, ಬ್ರಾಹ್ಮಣರನ್ನು ಸಾಯಿಸ್ತಾ, ಪಂಚಭೂತಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಸೂರ್ಯ ಚಂದ್ರರ ಮೇಲೆ ತನ್ನ ಆಧಿಪತ್ಯವನ್ನು ಸ್ಥಾಪನೆ ಮಾಡ್ತಾನೆ. ಆತ್ಮೀಯರೇ, ಇಲ್ಲಿಂದ ದೇವಿ ಮಾಹಾತ್ಮೆಯ ಮಂತ್ರಗಳು ಆರಂಭವಾಗುತ್ತೆ. ಇಲ್ಲಿಯ ತನಕ ಹೇಳಿದ್ದು ದೇವಿ ಭಾಗವತದಲ್ಲಿ ಬಂದಂಥ ಆತ ಹೇಗೆ ಪರಾಕ್ರಮಿಯಾದ, ಹೇಗೆ ಅವಧ್ಯನಾದ, ಅವನ ವರಬಲಗಳೇನು ಅನ್ನುವಂಥದ್ದು ದೇವಿ ಭಾಗವತದ ಹಿನ್ನೆಲೆಯಲ್ಲಿ ನೋಡ್ತಾ ಬಂದ್ವಿ. ಇನ್ನು ದೇವಿ ಮಾಹಾತ್ಮೆಯ ಮಂತ್ರಗಳು ಈಗ ಆರಂಭವಾಗುತ್ತೆ. ದೇವಾಸುರಂ ಅಭೋದ್ಯುದ್ಧಂ ಪೂರ್ಣಮಶಬ್ದ ಶತಂ ಪುರ ಮಹಿಷೇ ಸುರಾಣಾಧಿಪೇ ದೇವಾನಾಂ ಚ ಪುರಂದರೇ. ಆನಂತರ ಇಂದ್ರನಿಗೂ ಅವನ ಸೇನೆಯ ಜೊತೆಗೂ ಮಹಿಷಾಸುರನಿಗೂ ಅವನ ಸೇನೆಗೂ ಬಹಳ ಘೋರವಾದ ಯುದ್ಧವಾಯಿತು. ಆ ಯುದ್ಧದಲ್ಲಿ ದೇವಸೇನೆ ಸೋತು ಓಡಿ ಹೋಯಿತು, ಪಲಾಯನ ಮಾಡಿಬಿಟ್ರು. ಅಸುರರು ಎಲ್ಲ ಆ ಸ್ವರ್ಗವನ್ನು ಆವರಿಸಿದರು. ಇಂದ್ರ ಪದವಿಯನ್ನೇರಿದ ಈ ಅಸುರ ಮಹಿಷಾಸುರ. ತತ್ರಾಸುರೈರ್ ಮಹಾವೀರ್ಯೈರ್ ದೇವ ಸೈನ್ಯಂ ಪರಾಜಿತಂ ಜಿತ್ವಾ ಚ ಸಕಲಾನ್ ದೇವಾನ್ ಇಂದ್ರೋಭೋನ್ ಮಹಿಷಾಸುರಃ. ದೇವಸೇನೆ ಸಹಿತ ದಿಕ್ಪಾಲಕರೆಲ್ಲ ದಿಕ್ಕೆಟ್ಟು ಓಡಿದರಂತೆ. ರಾಕ್ಷಸರು ಈಗ ಸ್ವರ್ಗವನ್ನು ತಮ್ಮ ಅಧೀನದಲ್ಲಿ ಇಟ್ಟುಕೊಂಡರು. ಹೀಗೆ ಪರಾಜಿತರಾದಂತಹ ದೇವತೆಗಳೆಲ್ಲ ಸೇರಿಕೊಂಡು ಬ್ರಹ್ಮದೇವನನ್ನು ಪ್ರಾರ್ಥನೆ ಮಾಡ್ತಾರಂತೆ. ತತಃ ಪರಾಜಿತ ದೇವ ಪದ್ಮಯೋನಿಂ ಪ್ರಜಾಪತಿಂ ಪುರಸ್ಕೃತ್ಯ ಗತಾಸ್ತತ್ರ ಯತ್ರೇಶ ಗರುಡಧ್ವಜೌ. ಆ ಬ್ರಹ್ಮದೇವನನ್ನು ಕೇಳಿಕೊಳ್ತಾರೆ, ಏನಪ್ಪ ನೀನು ಕೊಟ್ಟ ವರಬಲದಿಂದ ಆತ ಇಷ್ಟೊಂದು ಮದಿಸಿ ಹೋಗಿದ್ದಾನೆ, ಈಗ ನಮ್ಮ ಗತಿಯೇನು, ನಾವು ಎಲ್ಲಿಗೆ ಹೋಗಬೇಕು ಅಂತ ಕೇಳಿದಾಗ ಬ್ರಹ್ಮ ಹೇಳ್ತಾನೆ, ನಾನು ಏನು ಮಾಡಲಪ್ಪ, ಯಾರಾದರೂ ಸರಿ ತಪಸ್ಸನ್ನು ಮಾಡಿದರೆ, ಶುದ್ಧವಾದ ರೀತಿಯಲ್ಲಿ ತಪಸ್ಸನ್ನು ಆಚರಣೆ ಮಾಡಿದರೆ ನಾನು ವರವನ್ನು ಕೊಡಲೇಬೇಕು, ಹಾಗಾಗಿ ಕೊಟ್ಟಿದ್ದೇನೆ. ಆದ್ದರಿಂದ ಇದಕ್ಕೆ ಪರಿಹಾರ ನಾನೂ ತಿಳಿಯೇ, ನಡೀರಿ ನಾರಾಯಣನಲ್ಲಿ ನಾವೆಲ್ಲ ಹೋಗಿ ನಮ್ಮ ಕಷ್ಟಗಳನ್ನು ಹೇಳಿಕೊಂಡು ಆತನಲ್ಲಿ ಪರಿಹಾರವನ್ನು ಕೇಳೋಣ ಅಂಥೇಳಿ ನಾರಾಯಣನು ಇದ್ದಂತಹ ವೈಕುಂಠವನ್ನು ಪ್ರವೇಶ ಮಾಡುತ್ತಿದ್ದಾರೆ. ಬ್ರಹ್ಮಾದಿ ಸಮಸ್ತ ದೇವಾನು ದೇವತೆಗಳು, ಋಷಿಗಳು ಎಲ್ಲ ಸೇರಿ. ಆ ಸಂದರ್ಭದಲ್ಲಿ ಆ ವೈಕುಂಠದಲ್ಲಿ ನಾರಾಯಣ ಹಾಗೂ ಪರಮೇಶ್ವರ ಇಬ್ಬರೂ ಕುಳಿತು ಯಾವುದೋ ವಿಚಾರವನ್ನು ಮಾತನಾಡ್ತಾ ಇದ್ದರಂತೆ. ಆ ಸಂದರ್ಭದಲ್ಲಿ ದುಃಖಿತರಾದಂತಹ ದೇವತೆಗಳೆಲ್ಲರೂ ಬಂದು ನಮಸ್ಕಾರ ಮಾಡಿ, ಶಿವನನ್ನು ಕೇಶವನನ್ನು ನಮಸ್ಕಾರ ಮಾಡಿ ಸ್ತೋತ್ರ ಮಾಡಿ ತಮ್ಮ ದುಃಖವನ್ನು, ತಮ್ಮ ಅಳಲನ್ನು ಹೇಳಿಕೊಳ್ತಾ ಇದ್ದಾರೆ ಅಂತ. ಏನನ್ನು ಹೇಳಿಕೊಂಡ್ರು, ಮುಂದೇನಾಯಿತು ಅನ್ನುವುದನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ಚಿಂತನೆಯನ್ನು ಮಾಡೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.